ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯದು ಮಲ್ಲಪ್ಪ ಜೊತೆ ಅವರು. ಆತ್ಮೀಯರೇ, ಹಂಪಿ ಯಾರಿಗೂ ಗೊತ್ತಿಲ್ಲ, ವಿಶ್ವ ಪ್ರಸಿದ್ಧವಾದಂಥ ಪ್ರವಾಸಿ ತಾಣ. ಅದರ ಸುತ್ತಮುತ್ತ ವಿಶೇಷ ಕೊಪ್ಪಳ ಜಿಲ್ಲೆ, ಅವ್ರ ಜೊತೆಗೆ ನಮ್ಮ ವಿಜಯನಗರ ಜಿಲ್ಲೆ, ಹೊಸಪೇಟೆ ಎಲ್ಲ ಸಮೀಪದಲ್ಲಿದ್ದಂಥವು ಈಗಾಗಲೇ ಪ್ರವಾಸಿ ತಾಣ ಇರುವುದರಿಂದ ವಿಶೇಷವಾಗಿ ಆ ಸುತ್ತಮುತ್ತ ಏರಿಯಾದಲ್ಲೇ ಒಂದಿಷ್ಟು ಹೆಚ್ಚಿಗೆ ಪ್ರವಾಸಿಗಳು ಬರೋದ್ರಿಂದಾಗಿ ಅಲ್ಲೆಲ್ಲ ರೆಸಾರ್ಟ್ಗಳಾಗಲಿ ಮತ್ತೇನೂ ಆಗಲಿ ಹೋಮ್ ಸ್ಟೇಗಳಾಗಲಿ ಭಾಳಷ್ಟು ಬೆಳೆದ್ಬಿಟ್ಟಿದ್ದಾವೆ. ಅಂಥ ಒಂದು ಏರಿಯಾದಲ್ಲಿ ಸಾರಣಪುರ ಅನ್ನುವಂಥ ಒಂದು ಊರ, ಅದು ಗಂಗಾವತಿ ತಾಲೂಕಿನ ಕೊಪ್ಪಳ ಜಿಲ್ಲೆಯಲ್ಲಿ. ಇತ್ತೀಚೆಗೆ ಪಾಪ ನಮ್ಮ ಇಸ್ರೇಲದ ಯುವತಿಯ ಮೇಲೆ ಮತ್ತು ಒಬ್ಬ ಹೋಮ್ ಸ್ಟೇ ಮಾಡುವಂಥ ಹೆಣ್ಣುಮಕ್ಕಳ ಮೇಲೆ, ಮಾಲೀಕರ ಮೇಲೆ ಅತ್ಯಾಚಾರ ಇಸಿದ್ರು ಅಂತೇಳಿ ಒಂದು ಸುದ್ದಿ ಬಂದು, ಅದರೊಳಗೆ ಹುಡುಗನ ಕೊಲೆ ಆಯಿತು, ಅದು ಸುದ್ದಿಗಳು ಬಂದು. ಅದ್ರ ಜೊತೆಗೆ 2-3 ಜನರು ಹಿಡಿದಿದ್ದಾರೆ. ಆ ಮಾತ್ರ ಪೊಲೀಸರು. ನಾವಿವತ್ತು ಈ ವಿಷಯ ಯಾಕೆ ತೆಗೆದುಕೊಂಡಿದ್ದೀನಪ್ಪ ಅಂತಂದ್ರೆ, ಹಂಪಿ ವಿಶ್ವ ಪ್ರಸಿದ್ಧ ಜಾಗ, ಅಂತೆಲ್ಲ ಇಂಥ ಎಲ್ಲ ಕೆಲಸಗಳಾಗಬಾರ್ದು ಅಂತೆಲ್ಲ ಇದು ಕಳೆದ ಹಲವು ವರ್ಷಗಳು ನಡೀತಾ ಇದೆ ಅನ್ನೋದು ಬಸವರಾಜ ರಾಯರೆಡ್ಡಿ ಅಂತ ಹಿರಿಯರ ಅಭಿಪ್ರಾಯ. ಬಸವರಾಜ ರಾಯರೆಡ್ಡಿ ನಿಮಗೆ ಗೊತ್ತದೆ ಯಾರಂತೇಳಿ, ನಮ್ಮ ಸಿದ್ದರಾಮಯ್ಯರ ಮಿತ್ರರು, ಜೊತೆಗೆ ಅವರಿಗೆ ಆರ್ಥಿಕ ಸಲಹೆಗಾರರು. ಅವರು ಇಲ್ಲಿ ಡ್ರಗ್ ಮಾಫಿಯಾ ಜೋರದ ಏರಿಯಾದಲ್ಲೇ ಅಂತ ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲೇ. ಅದರ ಒಂದು ಅಂಗವಾಗಿ ಸಾರಣಪುರ ಈ ಒಂದು ಕೆರೆ, ಅದರ ಬದಿರೊಬ್ಬ ಹುಡುಗನ ಯುವಕನ ಒಂದು ಏನೋ ಹತ್ಯೆ ಆಗಿದೆ. ಇವೆಲ್ಲ ಸುದ್ದಿಗಳು ನೋಡಿದಾಗ ಇಂಥವು ಭಾಳ ಆಗ್ತವ್ರೆ ಅಲ್ಲಿ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಯಾಕಂದರೆ ಇವತ್ತದು ವಿಶ್ವ ಪ್ರಸಿದ್ಧ ಆಗಿದ್ದರಿಂದಾಗಿ ಬೇರೆ ಬೇರೆ ದೇಶದ ಜನ ನೋಡ್ಲಿಕ್ಕೆ ಬರ್ತಾರೆ, ಹೋಗ್ತಾರೆ. ಆದರೆ ಕ್ಲಾಸ್ 1 ಇದ್ದಂಥ ಭಾಳ ಶ್ರೀಮಂತ ದೇಶಗಳಿಂದ ಭಾಳ ಜನ ಬರೋದು ಕಡಿಮೆ ಅಂತ ಅಲ್ಲಿ ಲೋಕಲ್ ಜನರ ಅಭಿಪ್ರಾಯ. ಅದು ಎಷ್ಟು ಜನ ಬರ್ತಾರೆ ಏನೋ ಅದನ್ನು ಅಲ್ಲಿ ಜನರ ಮಾತಿನ ಪ್ರಕಾರ ತಿಳ್ಕೊಬೇಕಾಗಿದೆ. ಮತ್ತು ಹಂಪಿ ಯೂನಿವರ್ಸಿಟಿ ನಿಮಗೆ ಗೊತ್ತದ, ಒಳ್ಳೆ ಪ್ರಸಿದ್ಧವಾದಂಥ ಯೂನಿವರ್ಸಿಟಿ. ಈ ಎಲ್ಲ ಏರಿಯಾದಲ್ಲೇ ಏನಪ್ಪ ಅಂದ್ರೆ ವಿಶೇಷ ಬೇರೆ ಬೇರೆ ದೇಶದ ಜನ, ದಿಲ್ಲಿ ಜನ ಹೋಗಿ ಇರೋದು ಮಾಡೋದ್ರಿಂದಾಗಿ ಒಂದಿಷ್ಟು ಪ್ರವಾಸಿ ತಾಣ ಇರೋದ್ರಿಂದ ಹೋಮ್ ಸ್ಟೇಗಳು ಮತ್ತು ಹೋಮ್ ಸ್ಟೇ ಅಂದರೆ ಅದು ಹೋಗಿ ಇರುವಂಥ ಸಣ್ಣ ಸಣ್ಣ ಮನೆಗಳು ಒಂದು ಸ್ವಲ್ಪ ಶಿಸ್ತು ಮಾಡಿ ಇಟ್ಕೊಂಡು ಅದು ಅದನ್ನೊಂದಿಷ್ಟು ಏನಪ್ಪ ಅಂದ್ರೆ ಸೌಂದರ್ಯಕ್ಕೆ ಅನ್ನೋಂಗೆ ಮಾಡಿ ಅಲ್ಲೇ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ನಡೀತಾವೆ ಅನ್ನುವಂಥ ಒಂದು ಆರೋಪಗಳು ಅಲ್ಲಿ ಸ್ಥಳೀಯರು ಮಾಡ್ತಾ ಇರ್ತಾರೆ. ಯಾಕೆಂದರೆ ಇಲ್ಲಿ ಡ್ರಗ್ ಮಾಫಿಯಾ ಜೋರದ ಅನ್ನೋದು ನಮ್ಮ ಬಸವರಾಜ ರಾಯರೆಡ್ಡಿ ಅವರ ಅಭಿಪ್ರಾಯ ಅಷ್ಟೆಲ್ಲ ಅವ್ರ ಅನುಭವಕ್ಕೆ ಒಂದಿಷ್ಟು ಮಾತುಗಳು ಅಂತ ಅನ್ಬೇಕಾಗ್ಯದ. ಇದನ್ನು ತಡಿಬೇಕಾಗಿತ್ತು. ನಾವು ಇಲ್ಲಿವರೆಗೆ ನಮ್ಮಲ್ಲಿ ಎರಡೂ ಕಡೆ ಪೊಲೀಸ್ ವ್ಯವಸ್ಥೆ ತಡೆದಿಲ್ಲ, ಅಥವಾ ಅಧಿಕಾರಶಾಹಿ ವರ್ಗ ತಡೆಗೊಟ್ಟಿಲ್ಲ, ಅಥವಾ ಅಲ್ಲಿಯ ರಾಜಕೀಯ ಜನ ಇದನ್ನು ತಡೆಗೊಟ್ಟಿಲ್ಲ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇಂಥ ಒಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳು ಈ ಒಂದು ರೆಸಾರ್ಟ್ಗಳಲ್ಲೇ, ಅದೇ ಕಾಲಕ್ಕೆ ಹೋಮ್ ಸ್ಟೇಗಳಲ್ಲೇ ನಡೆಯುವುದನ್ನು ಅಲ್ಲಿ ಜನ ನೋಡಿದರೂ ಕಂಡರೂ ಕಾಣದಂಗೆ ಇರುವಂಥ ಪ್ರಸಂಗ ಎಲ್ಲ ಅಂತೇಳಿ ಅಲ್ಲಿಯ ಜನರ ಆರೋಪಗಳು. ಇದು ಇಲ್ಲಿವರೆಗೆ ಈ ಹಂತಕ್ಕಾಗಿ ಈ ರೀತಿ ಬೆಳೆದಾಗ ಒಂದು ಏನೋ ಪಾಪ ಅತ್ಯಾಚಾರ, ಅದು ಹೆಣ್ಮಗಳು ಇಸ್ರೇಲ್ ಹೆಣ್ಮಗಳು ಧೈರ್ಯ ಮಾಡಿದ್ರು. ನಮ್ಮಲ್ಲಿ ಧೈರ್ಯ ಕಡಿಮೆ ಹೆಣ್ಮಕ್ಳಲ್ಲೇ. ಎಲ್ಲಿದ್ದು ಬೆಳಪ್ಪ ಏನು, ಎಲ್ಲಿ ಹೋಗೋದು ಮಾಡೋದು, ಮತ್ತು ಹೆಸರು ಗೆಲ್ಲಿಸ್ಕೊಳ್ಳೋದು, ಸಮಾಜದಲ್ಲಿ ಬದುಕುವಂಥವ್ರು ನಾವು, ಮತ್ತು ಸಮಾಜ ನಮಗೆ ಕೆಟ್ಟ ದೃಷ್ಟಿಯಿಂದ ನೋಡ್ತದೆ ಅಂತ ತಿಳ್ಕೊಂಡು ಅನೇಕ ಹೆಣ್ಮಕ್ಳು ನಮ್ಮ ಮೇಲೆ ಏನೋ ಆದರೂ ಅನ್ಯಾಯ ಆದರೂ ಅವಳು ಹೊರಗೆ ಹಾಕ್ಲಿಕ್ಕೆ ಹೋಗೋದಿಲ್ಲ. ಇದು ಈ ದೇಶದ ಸಂಪ್ರದಾಯ. ಆದರೆ ಇಸ್ರೇಲ್ ಅಂಥ ದೇಶದಲ್ಲಿ ಬಂದಂಥ ಹೆಣ್ಮಕ್ಳಿಗೆ ಇದು ಒಂದು ಸ್ವಾಭಾವಿಕ ಕ್ರಿಯೆ, ಆದರೂ ಇದು ಅಪರಾಧ ಅವರಿಗೆ. ಅದಕ್ಕಾಗಿ ಅವರು ಕಂಪ್ಲೇಂಟ್ ಮಾಡಿದ್ಕೊಳ್ಳಿ ದೊಡ್ಡ ಇಶ್ಯೂ ಆಗಿ ಬೆಳೀತು. ಅದ್ರ ಜೊತೆ ಇನ್ನೊಬ್ಬ ಹೆಣ್ಮಗಳು ತಾನು ಕಂಪ್ಲೇಂಟ್ ಕೊಟ್ಟಳು. ಅಂದರೆ ಪಾಪ ಯುವಕನ ಏನೋ ಇದು ಮೇಲೆ ಆಗ್ತಾ ಇರ್ತಾವೆ ಅನ್ನುವಂಥ ಮಾತುಗಳು ಕೇಳಿ ಬಂದು. ಇದಕ್ಕೆಲ್ಲ ಮೂಲ ಕಾರಣ ಡ್ರಗ್ ಮಾಫಿಯಾ. ಇಲ್ಲಿ ವಿದೇಶದಿಂದ ಬರುತ್ತಂಥ ಜನ ಡ್ರಗ್ ತರ್ತಾರೆ, ಇಲ್ಲಿ ಮಾರಾಟ ಮಾಡ್ತಾರೆ, ಸಣ್ಣ ಸಣ್ಣ ದೇಶದಿಂದ ಬರುವಂಥ ಜನ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಈ ನಮ್ಮ ಏನಪ್ಪ ಚರಸ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಕೊಕೇನ್ ಆಗಿರ್ಬೋದು, ಇಂಥವೆಲ್ಲ ಅಲ್ಲಿ ಮಾರಾಟಕ್ಕೆ ಸಿಗ್ತಾವೆ ಅನ್ನೋಂಥ ಆರೋಪಗಳಿದ್ದಾವೆ. ಇದ್ರ ಬಗ್ಗೆ ಸರ್ಕಾರಕ್ಕೂ ಗೊತ್ತದ, ಅಲ್ಲಿ ಅಧಿಕಾರಿಗಳಿಗೂ ಗೊತ್ತದ, ರಾಜಕಾರಣಿಗಳಿಗೂ ಗೊತ್ತದ ಅನ್ನೋದು ಸಹಿತ ಸ್ಪಷ್ಟ ಆಗ್ತಾ ಇದೆ. ಜನರು ಮಾತಾಡ್ತಾ ಇದ್ದಾರೆ. ಜೊತೆಗೆ ಬಸವರಾಜ ರಾಯರೆಡ್ಡಿ ಅನ್ನೋವಂಥ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಮಾತಾಡೋದನ್ನು ಕೇಳಿದಾಗ ಇದನ್ನ ಯಾಕೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದಾಗ ಸಹಜವಾಗಿ ಹೇಳಿಬಿಟ್ಟಿದ್ದಾರೆ ಅವರು. ಏನು ಮಾಡಿದ್ರು ಇಲ್ಲಿ ರಾಜಕಾರಣಿಗಳು ಪ್ರೆಷರ್ ಮಾಡ್ತಾರೆ. ಈಗ ಒಬ್ರಿಗೊಬ್ಬರು ಆರೋಪ ಮಾಡ್ತಾರೆ, ಇದಿಲ್ಲಂತಲ್ಲ ಅಧಿಕಾರಶಾಹಿ ಜನ ಅಂತಾರೆ. ಎಲ್ರಿ ರಾಜಕಾರಣಿಗಳು ತಮ್ಗೆ ಬೇಕಾದವ್ರು ಬ್ರಿಟಿಷ್ ಸಲುವಾಗಿ ಮಾಡ್ತಾರೆ, ಅವರು ಆ ದಂಧೆ ಇನ್ವಾಲ್ವ್ ಅಂತ ಅವ್ರು ಹೇಳ್ತಾರೆ. ಇವರ ಎಲ್ಲಪ್ಪ ಅಧಿಕಾರಶಾಹಿಗಳು ಬಿಟ್ಟಿದ್ದು ನಾವೇ ಮಾಡೋದು ಯಾಕೆ ಹೇಳೋಣ, ನಮಗೇನು ಬೇಕಾಗಿದೆ, ನಮ್ಗೆ ಎಲ್ಲನೂ ಇವ್ರು ಹೇಳ್ತಾರೆ. ಇದಾಗ ಯಾರು ಕಳ್ಳರು ಯಾರು ಸೋಳರು ಅನ್ನೋದು ಇಲ್ಲಿಯ ನ್ಯಾಯ ವ್ಯವಸ್ಥೆಗೆ ಬಿಟ್ಟಂಥ ವಿಷಯ. ನ್ಯಾಯ ವ್ಯವಸ್ಥೆ ಯಾವ ರೀತಿಯಾಗಿ ತನಿಖೆ ಮಾಡಿಸ್ಬೇಕು, ಮಾಡಬೇಕು, ಎಂತ ಅನ್ನೋದನ್ನು ಸರ್ಕಾರ ಸಹಿತ ನಿರ್ಧಾರ ತೊಗೊಳ್ಬೇಕಾಗ್ತದೆ. ಯಾಕಂದ್ರೆ ದೇಶದ ಕೆಲವ ಒಂದಿಷ್ಟೇನು ವಿಶ್ವ ಪ್ರಸಿದ್ಧವಾದ ತಾಣಗಳು, ಪ್ರವಾಸಿ ತಾಣಗಳು, ಅದನ್ನು ಮೊದಲು ಸರಿಯಾಗಿ ಡೆವಲಪ್ ಮಾಡಬೇಕಾಗಿದೆ. ಇವತ್ತು ನಮ್ಮಲ್ಲಿ ಈ ಒಂದು ಪ್ರವಾಸಿ ತಾಣಗಳು ಒಂದು ಸ್ವಲ್ಪ ಮಟ್ಟಿಗೆ ಡೆವಲಪ್ ಆಗಿದ್ದಾವೆ. ಆದರೆ ಹೊರದೇಶಗಳಲ್ಲಿ ಇರ್ತಿರುವಂಥ ಸೆಕ್ಯೂರಿಟೆಡ್ ಏರಿಯಾ ಎಲ್ಲ ಬಂದಂಥ ಪ್ರವಾಸಿಗರಿಗೆ ಸೆಕ್ಯೂರಿಟಿ ಸಿಗ್ತದೆ ಅನ್ನೋಂಥ ಸ್ಥಿತಿ ಇಲ್ಲ. ಇಂಥ ಮೇಲಿಂದ ಕೇಳ್ತಾ ಇರ್ತೀವಿ ನಾವು. ದೆಹಲಿಯಲ್ಲೂ ಸಹಿತ ನಾವು ಕೇಳ್ತಾ ಇರ್ತೀವಿ, ವಿದೇಶ ಹೆಣ್ಮಕ್ಳು
ಈ ಒಂದು ಇಂಥ ಕೆಲಸ ಆಯಿತು, ದಾಳಿ ಆಯಿತು, ಅವ್ರಿಗೆ ತೊಂದರೆ ಆಯಿತು ಅಂತ ಕೇಳ್ತಾ ಇರ್ತೀವಿ. ಇದು ಇಂತಹ ರಿಪೋರ್ಟ್ಗಳು ಬರದಂಗೆ ಮಾಡಬೇಕಾಗಿದ್ದು ನಮ್ಮ ಅಧಿಕಾರಿಗಳ ಮತ್ತು ನಮ್ಮ ರಾಜಕಾರಣಿಗಳು ಸಹಿತ ಕೆಲಸ. ಯಾಕಂದರೆ ಅಧಿಕಾರಿಗಳು ಮಾಡ್ತಾ ಇರ್ತಾರೆ ರೀ, ರಾಜಕಾರಣಿಗಳು ನಡಕ್ಕೆ ಒಂದು ಹಸ್ತಕ್ಷೇಪ ಮಾಡುವಂಥದ್ದು ಭಾಳ ಇರ್ತದೆ. ಯಾಕಪ್ಪ ಅಂದ್ರೆ ಇದರಲ್ಲಿ ಕೆಲವರು ಈ ದಂಧೆಯಲ್ಲಿ ಇನ್ವಾಲ್ವ್ ಇರ್ತಾರೆ ಅಂತೇಳಿ ಆರೋಪಗಳು ಇದ್ದಾವೆ. ಆದರೆ ಈ ಗೊತ್ತಿಲ್ಲದಾಗ ಇಲ್ಲಿ ಅಧಿಕಾರಿಗಳು ಇರ್ತಾರೆ. ಯಾಕಂದರೆ ಅವ್ರಿಗೂ ಏನು ಪಾಲು ಮುಟ್ಟಬೇಕಾಗ್ತದೆ, ಪಾಲು ಮುಟ್ತಿರ್ತದೆ. ಹೀಗಾಗಿ ಎಲ್ಲ ಪಾಲ್ದಾರನ ಅದರಿಂದಾಗೆ ಈ ದೇಶದಲ್ಲೇ ಯಾವುದೂ ಡೆವಲಪ್ ಆಗ್ತಾಯಿಲ್ಲ. ಒಂದು ಕಡೆ ಕೃಷಿ ಡೆವಲಪ್ ಆಗ್ತಾಯಿಲ್ಲ, ಕೃಷಿ ಆಧಾರಿತ ಉದ್ಯೋಗ ಡೆವಲಪ್ ಆಗ್ತಾಯಿಲ್ಲ. ಇನ್ನೊಂದು ಕಡೆ ಪಾಪ ವಯಸ್ಸಿಗೆ ಬಂದ ಮಕ್ಕಳು ಉದ್ಯೋಗ ಇಲ್ಲ, ಏನೇನು ಕೆಲಸ ಮಾಡ್ತಾ ಇದ್ದಾರೆ. ಡ್ರಗ್ ಮಾಫಿಯಾಕ್ಕೂ ಅದಕ್ಕೂ ಬಲಿ ಆಗ್ತಾ ಇದ್ದಾರೆ. ಅಂಥ ಚಟುವಟಿಕೆಗಳಿಗೆ ನಮ್ಮ ಮಕ್ಕಳು ಸಹಿತ ಬಲಿ ಆಗ್ತಾ ಇದ್ದಾರೆ ಇವತ್ತಿನ ಯುವಕರು. ಇದಕ್ಕೆ ಕಾರಣ ಅಂದರೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಮತ್ತು ಜೊತೆಗೆ ನಮ್ಮ ಸರ್ಕಾರ, ಜೊತೆಗೆ ನಾವು ಸಹಿತ ಮತದಾರರು ಸಹಿತ ನಾವು ಇಂಥ ಜನರಿಗೆ ನಾವು ಓಟ್ ಆಯ್ಕೆ ಮಾಡ್ಕೊಂಡು ತಂದು ಬಿಡ್ತೀವಿ. ಇಂಥ ಕಾರ್ಡ್ ಇದ್ದವ್ರಿಗೆ ಸುಳ್ಳು ಗೊತ್ತಿರ್ತದೆ, ನಮ್ಮ ಜನಕ್ಕೂ ಗೊತ್ತಿಲ್ಲ ಅಂತಲ್ಲ. ಅಲ್ಲಿ ಸುತ್ತಮುತ್ತ ಕೊಪ್ಪಳ ಆಗಿರ್ಬೋದು, ಅಥವಾ ನಮ್ಮ ವಿಜಯನಗರದಾಗಿರ್ಬೋದು, ಅಥವಾ ಹೊಸಪೇಟೆ ಆಗಿರ್ಬೋದು, ಇಲ್ಲೆಲ್ಲ ಸುತ್ತಮುತ್ತ ಗೊತ್ತಿರ್ತದೆ ರೀ ಯಾವ ಏನು ಮಾಡ್ತಾರಪ್ಪ, ಏನು ಕೆಲಸ ಇಲ್ಲಿ ರಾಜಕಾರಣಿಗಳು ಅಂತೇಳಿ. ಪ್ರತಿಯೊಬ್ಬರಿಗೂ ಸ್ವಲ್ಪ ಎಲ್ಲ ಸ್ವಲ್ಪ ಗೊತ್ತಿರ್ತದೆ ಆ ಜನ. ಅದಕ್ಕಾಗಿ ಈ ನಮ್ಮ ಜನನೂ ಇವತ್ತು ಇಂಥ ನಾಯಕರನ್ನ ಆಯ್ಕೆ ಮಾಡಬೇಕಾ ಅನ್ನುವಂಥ ಪ್ರಶ್ನೆನೂ ಮಾಡ್ಕೊಂಡು ಅಂಥವ್ರು ತೆಗೆದು ಹಾಕಬೇಕಾಗಿತ್ತು. ಅಂದಾಗ ಮಾತ್ರ ಈ ದೇಶಕ್ಕೊಂದು ಭವಿಷ್ಯ ಬರಲಿಕ್ಕೆ ಸಾಧ್ಯತೆ ವಿನ ಇಲ್ಲಾಂದರೆ ಡ್ರಗ್ ಮಾಫಿಯಾ ನಡಕ್ಕೆ ನಾವು ಸತ್ತು ಹೋಗುವಂಥ ಪ್ರಸಂಗ ಬರ್ತದೆ. ಇವತ್ತು ಪಾಪ ಇಸ್ರೇಲ್ ಹೆಣ್ಮಗಳಿಗೆ ಆಗ್ಯದ, ಇನ್ನೊಬ್ಬ ಹೆಣ್ಮಗಳಿಗೆ ಆಗ್ಯದ, ಒಬ್ಬ ಯಾವುದೋ ಯುವಕ ಆಗ್ಯದ. ನಾವು ಹಿಡಿಬೋದು ಅವ್ರನ್ನ, ಈಗ ಮಾಡಿದ್ರೆ ಹಿಡಿತಾರೆ. ಈಗ 3 ಮಂದಿನಲ್ಲ ಹಿಡಿಬೋದು, ಶಿಕ್ಷೆ ಕೊಡ್ಬೋದು. ಆದರೆ ಇದು ರಿಮೂವ್ ಮಾಡೋದು ಹೆಂಗೆ, ಪೂರ್ತಿ ಗೆದ್ದು ಹಾಕೋದು ಹೆಂಗೆ, ಎಲಿಮಿನೇಟ್ ಮಾಡೋದು ಹೆಂಗೆ ಅನ್ನೋದು ಇವತ್ತು ನಮ್ಮೆಲ್ಲರ ಮುಂದಿರೋ ಪ್ರಶ್ನೆ. ಕೇವಲ ಸರ್ಕಾರಕ್ಕೆ ಕೇಳೋದ್ರಿಂದ ನಾವು ಏನು ಅರ್ಥಿಲ್ಲ, ಮಾಡಬೇಕಾಗಿ ಸರ್ಕಾರ. ಮತ್ತು ಸರ್ಕಾರದ ಕಸು ಭಾಳ ಇರ್ತದೆ ರೀ. ಒಂದು ದೊಡ್ಡ ಸಾಕ್ಷಿ ಅದಕ್ಕೆ ಏನಂದ್ರೆ, ನಮ್ಮ ಮೋದಿಯವರು ದಿಲ್ಲಿಯಲ್ಲಿ ಇಡೀ ದಿಲ್ಲಿ ಒಳಗೆ ರೈತರು ಬರ್ದಂಗೆ ಕೋಟೆ ಕಟ್ಟಿಸಂಗೆ ಮಾಡಿಬಿಟ್ರಿ. ಅದ್ಭುತ ಹೋಗಿರೋದು. ಬಾರ್ಡ್ರ್ ಮೇಲೆ ಇದ್ದಂಗೆ ಆಯ್ತು. ನಾವು ಎಲ್ಲೋ ಪಾಕಿಸ್ತಾನ ಇದ್ದೀವಿ, ಇಂಡಿಯಾ ಐತೀವಿ, ಅಥವಾ ಚೈನಾ ಮತ್ತು ಇಂಡಿಯಾದವ್ರಿಗೆ ಬಾರ್ಡ್ರ್ ಏನಪ್ಪ ಅನ್ನೋಂಗೆ ಆಗಿಬಿಟ್ಟದು. ಅಲ್ಲಿ ರೈತರು ಬರ್ದಂಗೆ ಮಾಡಿದ್ರಲ್ಲಿ ಇಡೀ 1 ವರ್ಷ. ಸಣ್ಣದಲ್ಲ ಇದು ದಿಲ್ಲಿ ಒಳಗೆ ಬರ್ದಾರದು. ಅಂಥ ಕಸುವಿದಂಥ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯಾಕಪ್ಪ ಇದನ್ನು ಈ ಒಂದು ಮಾಫಿಯಾ, ಈ ಒಂದು ಡ್ರಗ್ ಜನರನ್ನು, ಡ್ರಗ್ ಅಡಿಕ್ಟ್ ಜನರಾಯ್ತು, ಡ್ರಗ್ ಮಾರೋ ಆಯ್ತು, ಮಾಫಿಯಾ ಆಯ್ತು, ಇವ್ರನ್ನೆಲ್ಲರೂ ಯಾಕೆ ತಹಬಂದಿಗೆ ತರಬಾರ್ದು? ಮತ್ತು ಇಲ್ಲಿಗೆಲ್ಲಾಗಿ ಕೆಲಸ ಮಾಡುವ ಹೋಮ್ ಸ್ಟೇಗಳನ್ನು, ರೆಸಾರ್ಟ್ಗಳನ್ನು ಯಾಕೆ ಬಂದ್ ಮಾಡಬಾರ್ದು? ಏನೋ ಈಗ ಹೆಚ್ಚಾಗಿ ಒಂದು 4 ದಿವಸ ಮಾಡ್ತಾರೆ. ಈಗ ಮಾಡಲಿಕ್ಕೆ ಐತಿದ್ರೆ ಅಲ್ಲಿ ನಮ್ಮ SP ಅವರಾಗಿರ್ಬೋದು, DC ಅವರಾಗಿರ್ಬೋದು ಹೇಳಿಕೆ ಕೊಡ್ತಾ ಇದ್ದಾರೆ, ಎಲ್ಲ ಕಂಟ್ರೋಲ್ಗೆ ಬಂದದೀರಿ. ಎಷ್ಟು ದಿವಸ ಇದು ಕಂಟ್ರೋಲ? 1 ತಿಂಗಳ, 2 ತಿಂಗಳ, 3 ತಿಂಗಳ, ಏನು ಭಾಳಿಲ್ಲ. 15-20 ದಿವಸ ಮತ್ತೆ ಸ್ಟಾರ್ಟ್ ಆಗಿರ್ತದೆ. ನಮ್ಮ ಮುಂದೆ ಹೋದಾಗ ಮತ್ತೆ ಶುರು ಆಗಿರ್ತದೆ. ಅದಕ್ಕೆ ಇದಾಗಬಾರ್ದಾಗ್ಯದ, ಇದು ನಿಲ್ಲಬೇಕಾಗಿದೆ, ಶಾಶ್ವತ ನಿಲ್ಲಬೇಕಾಗಿದೆ. ಅಂದಾಗ ಮಾತ್ರ ನಮ್ಮ ಪ್ರವಾಸೋದ್ಯಮ ಬೆಳೀತದೆ. ಜೊತೆಗೆ ನಮ್ಮಲ್ಲಿ ಉದ್ಯೋಗ ಇದ್ದು ಅಂದ್ರೆ ನಾವು ಯಾಕೆ ತುಳು ಮಾಡೋಕೆ ಹೋಗ್ರಿ ಅಂತೇಳಿ ಭಾಳಷ್ಟು ಯುವಕರು ಕೇಳ್ತಾ ಇದ್ದಾರೆ. ಸಿಕ್ಕಂತವು ನಮ್ಗೆ ಉದ್ಯೋಗ ಇಲ್ಲ, ಏನು ಮಾಡೋಣ್ರಿ, ಇದು ಮಾಡುವಂಥದ್ದಾಗೈತೆ ನಮ್ಗೆ ಅಂತೇಳಿ. ಯುವಕರಿಗೂ ಬೇಕಾಗಿಲ್ಲ ಈ ಡ್ರಗ್ ಮಾಫಿಯಾಗಿ ಬಲಿ ಆಗಬೇಕು, ಕುಡ್ಕೋತ ಅಡ್ಡಾಡಬೇಕು, ತಿನ್ಕೋತ ಅಡ್ಡಾಡಬೇಕು, ಮತ್ತೇನೋ ಮಾಡಬೇಕು ಅನ್ನೋದಿಲ್ಲ ಅವರಲ್ಲೂ. ನಾವು ದುಡಿಬೇಕಂತದ, ಅದು ಉದ್ಯೋಗ ಇಲ್ಲ. ಇದೇ ದೊಡ್ಡ ಒಂದು ಶತ್ರು ಆದಂಗೆ ಆಗಿದೆ. ಅದಕ್ಕೆ ನಮ್ಮ ಆಳುವ ಜನ, ನಮ್ಮ ರಾಜಕಾರಣಿಗಳು ಅಥವಾ ರಾಜನಿದ್ದಿದ್ದರು ಈ ದಿಶೆಯಲ್ಲಿ ಚಿಂತನೆ ಮಾಡಬೇಕು. ಜೊತೆಗೆ ಮತದಾರರು ಸಹ ಚಿಂತನೆ ಮಾಡಬೇಕು. ಇಂಥ ಘಟನೆ ಆಗದಂಗೆ ನೋಡುವಂಥ ಕೆಲಸ ಈ ನಮ್ಮ ಮತದಾರದ್ದು ಅದು. ಮತದಾರರು ಒಕ್ಕಟ್ಟಾಗಿ ಇದನ್ನು ಎದುರಿಸಿದರೆ ಸಾಲ್ವ್ ಮಾಡ್ಬೋದು, ಇಲ್ಲಂತಲ್ಲ. ಈ ಮತದಾರ ಇರುವಂಥ ಶಕ್ತಿ ಭಾಳ ರೀ. ಸರ್ಕಾರಕ್ಕಿಂತ ದೊಡ್ಡದು. ಯಾಕಂದ್ರೆ 5 ವರ್ಷ ಸಿಗ್ತಾರೆ ಸರ್ಕಾರದವರು, ಎಲ್ಲ ಕಳ್ಳ ಸುಳ್ಳ ರಾಜಕಾರಣಿಗಳು ಅವ್ರ ಮನೆಗೆ ಕಳಿಸೋದು ಸಾಹಸ ಮಾಡಿದರೆ ನಿಶ್ಚಿತ ಹೊಸ ರಕ್ತ ಬರ್ಬೋದು, ಹೊಸ ಪ್ರಾಮಾಣಿಕ ಮನುಷ್ಯರು ಬರ್ಬೋದು. ಯಾಕಂದರೆ ಇವತ್ತು ಏನಾಗಿದೆಪ್ಪ ಅಂದ್ರೆ ರಾಜಕಾರಣದಿಂದ ಕೋಟಿ ಗಂಟೆ ಗಳಿಸ್ತಾರೆ ಮತ್ತು ರಾಜಕಾರಣಿ ಯಾಕಂದ್ರೆ ಅನ್ನೋದಾಗೈತೆ. ಮತ್ತು ಭಾಳಷ್ಟು ಸತ್ಯ ಅದು. ದುಡ್ಡಿದ್ರೆ ಅಲ್ಲ, ಭಾಳಷ್ಟು ರಾಜಕಾರಣಿಗಳು ನನಗೆ ಆಫ್ ದ ರೆಕಾರ್ಡ್ದವ್ರು ಮಾತಾಡ್ತಾರೆ. ಇಲ್ಲರಿ ದುಡ್ಡಿದ್ದು ಏನಾಗ್ತದೆ ಇದು ಮಾಡೋಕ್ಕೆ, ನೀವೆಲ್ಲ ಹೇಳ್ತೀರಿ ಆಧರಿಸಿದ ಮಾತ್ರ ಅಂತ ಹೇಳ್ತಾರೆ. ಅದು ಸತ್ಯನೂ ಅದ. ಯಾಕಂದ್ರೆ ದುಡ್ಡು ನಾವು ಬೀಳ್ತೀವಿ, ನಾವು ಸಹಿತ ಮತದಾರ ಕೊಡಿ, ನಮ್ಗೆ 5 ರೂಪಾಯಿ ಕೊಡ್ತೀರಿ. ಭಾಳ ಸಲ ಹೇಳ್ತಾನೆ ನಿಮ್ಗೆ, ಒಬ್ಬ ಚಲೋ ಪ್ರೊಫೆಸರ್ ಅವ್ರ ಮನೇಲಿ ಒಂದು 8 ಕೊಟ್ಟಿದ್ದು, ಅವ್ರು ಒಬ್ಬರು ಕೆಳಗಿದ್ರು, ಕೆಳಗೆ ಬಂದವ್ರಿಗೆ ಸರ್ ಮನೆಗೆ 8 ಕೊಟ್ಟದವ್ರು ಎಷ್ಟು ಕೊಡ್ತೀರಿ ಅಂತೇಳಿ, ಒಂದು ಹೋಟಿಗೆ ಎಷ್ಟು ಕೊಡ್ತೀರಿ? ಇಂಥ ಪರಿಸ್ಥಿತಿ ಇವತ್ತು ಇರೋದ್ರಿಂದಾಗೆ ಇದು ತಪ್ಪಬೇಕಾಗಿದೆ, ನಿಲ್ಲಬೇಕಾಗಿದೆ. ಜೊತೆಗೆ ಇಂಥವಕ್ಕೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಸಿದ್ದು ಸರ್ಕಾರ ಇನಿಷಿಯೇಷನ್ ಅಥವಾ ಸ್ಟ್ರಿಕ್ಟಾಗಿ ಕಾರ್ಯವಹಿಸಬೇಕಾಗಿದೆ ಅಂತ ಹೇಳ್ತಾ, ಇದು ನಿಲ್ಲಲಿ ಡ್ರಗ್ ಮಾಫಿಯಾ, ಜೊತೆಗೆ ಅಲ್ಲಿ ರಿಸಾರ್ಟ್ ಇಲ್ಲಿಗಾಲ ಕೆಲಸಗಳೆಲ್ಲ ಬಂದಾಗಲಿ ಅನ್ನೋದು ನಮ್ಮೆಲ್ಲರ ಆಶಯ. ಆಗ್ಬೋದಾ? ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಜೊತೆಗೆ ಸಬ್ಸ್ಕ್ರೈಬ್ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.